ಬಿಡದಿ ಟೌನ್ಶಿಪ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪೊರಕೆ ಹಾಗೂ ಕಲ್ಲೇಟನ್ನ ನೀಡಲಾಗಿದೆ. ಸರ್ವೆ ನಡೆಸಲು ತೆರಳಿದಂತಹ ಜಿಪಿಡಿಎ ಜೆಎಂಸಿ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿನ ರೈತರು. ಬಿಡದಿ ಟೌನ್ಶಿಪ್ಗೆ ಈಗಾಗಲೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ವೆ ನಡೆಸಲು ತೆರಳಿದಂತಹ ಜಿಪಿಡಿಎ ಜೆಎಂಸಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಮಂಡಲಹಳ್ಳಿಯಲ್ಲಿ ಸರ್ವೆ ನಡೆಸಲು ಅಧಿಕಾರಿಗಳು ಮುಂದಾಗಿದ್ರು. ಸರ್ವೆ ನಡೆಸಲು ಬಂದವರನ್ನ ಎಳೆದಾಡಿ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ. ಪೊರಕೆಯನ್ನ ಹಿಡಿದು ಅಧಿಕಾರಿಗಳನ್ನ ಅಟ್ಟಾಡಿಸಿದ್ದಾರೆ ರೈತ ಮಹಿಳೆಯರು. ರೈತರಿಂದ ತಪ್ಪಿಸಿಕೊಂಡು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಜೆಎಂಸಿ ಅಧಿಕಾರಿಗಳು. ಅಧಿಕಾರಿಗಳ ರಕ್ಷಣೆಗೆ ಧಾವಿಸಿದಂತಹ ಪೊಲೀಸರ ಮೇಲೆಯೂ ಕೂಡ ರೈತ ಮಹಿಳೆಯರು ಹಲ್ಲೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧವೂ ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಮೇಲೆ ಕೂಡ ಹಲ್ಲೆ ಮಾಡಿದ್ರು. ಸಿಬ್ಬಂದಿಗಳಿಗೆ ಈಗಾಗಲೇ ಗಾಯ ಆಗಿದೆ. ಅವರನ್ನ ಹಾಸ್ಪಿಟಲ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಸೊ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ನಿನ್ನೆ ನಡೆದಿರುವಂತಹ ಘಟನೆ ಇದು. ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ ಹಾಗೂ ವಡೇರಹಳ್ಳಿ ಗ್ರಾಮಗಳ ಭೂಸ್ವಾಧೀನಕ್ಕಾಗಿ ಅಂತಿಮ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಲಾಗಿದೆ. ಆ ಹಿನ್ನೆಲೆಯಲ್ಲಿ ಹಲವಾರು ಅಧಿಕಾರಿಗಳು ನಿನ್ನೆ ಆಗಮಿಸಿದ್ರು. ಅಂತಹ ಸಂದರ್ಭದಲ್ಲಿ ರೈತ ಮಹಿಳೆಯರು ಯಾವ ರೀತಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇನ್ನೊಂದ್ಸಲ ಬಂದ್ಗಿಂದಿರಿ. ಅಲ್ಲ ನಾವ್ ಅಲ್ಲಿ ಮಾತಾಡ್ಬೇಕಾದ್ರೆ ಹಿಂದೆ ಬಂದು ಅಳ್ತ ಮಾಡ್ಬಿಟ್ರೆ ಇನ್ನೊಂದ್ಸಲ ಬಂದ್ಗಿಂದಿರಿ. 11 ಗಂಟೆಗೆ ಪೊಲೀಸ್ ನಮ್ಮ ಡಿವೈಎಸ್ಪಿ ಶ್ರೀನಿವಾಸನ ಮತ ಬಂದಿದ್ರು. ಜೆಎಂಸಿ ಮಾಡೋಕ್ಕೆ ಒಪ್ಕೊಂಡಿರೋಂಥ ಕೆಲವರು ಜಮೀನು ಏನಿದ್ರೆ ಅವ್ರನ್ನ ಜೆಎಂಸಿ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು, ಅವ್ರು ತಡಿಬಾರ್ದು ಅಂತ ಕೇಳಿದ್ರು. ನಾವು ಬೆಳಗ್ಗೆನೇ ಬೈರಮಂಗಲ ಸರ್ಕಲ್ ಕ್ಲಿಯರಾಗಿ ಹೇಳಿದ್ವಿ ಅವ್ರಿಗೆ. ಸೊ ಒಪ್ಪಿರೋರು ಎಷ್ಟು ಜನ ಇದ್ದಾರೆ, ಒಪ್ಪಿಲ್ಲ ಎಷ್ಟು ಜನ ಒಂದು ಭಾಗ. ಯಾರು ಒಪ್ಪವ್ರೆ ಅವ್ರು ಮಾತ್ರ ಭೂಮಿ ತಗೊಳ್ಳಿ, ಅವ್ರು ಜೆಎಂಸಿ ಮಾಡ್ಕೊಳ್ಳಿ, ಅವ್ರು ಪರಿಹಾರ ನೀಡಿ, ನಮ್ಗೆ ವಿರೋಧ ಇಲ್ಲ. ಈಗ ಚೆಕ್ ವಿತರಣೆ ಮಾಡಿದ್ರೆ ಏನು ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ, ಯಾಕೆ ಕೊಟ್ರಿ ಅಂತ ಕೇಳಿದ್ದೀವ. ಜೆಎಂಸಿ ಮಾಡಿದ್ರು ಮಾಡ್ಕೊಳ್ಳಿ, ಯಾರು ಬೇಡ ಅಂತ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ. ನಮಗೆ ಒಂದು ನಿಂಬರ ಕೊಡಿಸಿ ಜಿಲ್ಲಾಧಿಕಾರಿ ಅವರಿಂದ, ಯಾರು ನಮಗೆ ಜೆಎಂಸಿ ಮಾಡೋದು ಬೇಡ, ನಮ್ಮ ಭೂಮಿ ಬೇಡ ಅಂತಿದ್ದೀವಿ. ಅದರಲ್ಲಿ ನಮ್ಮ ಹಿಂದೆ ಜಿಲ್ಲಾಧಿಕಾರಿ ನವೆಂಬರ್ 6ನೇ ತಾರೀಕು ನಡೆದ ಸಭೆಯಲ್ಲಿ ಕನ್ಸಲ್ಟಿಂಗ್ ಅಕ್ವೇಷನ್ ಅಂತ ಒಂದು ಪದ ಬಳಸಿದ್ದಾರೆ. ಒಪ್ಪಿಗೆ ಮೇಲೆ ಭೂಸ್ವಾಧೀನ ಅಂತ. ಯಾರು ಒಪ್ಪಿಗೆ ಕೊಟ್ಟರೋ ಭೂಮಿ ತಗೋತೀವಿ, ಯಾರು ಒಪ್ಪಿಲ್ಲ ಭೂಮಿ ಬಿಡ್ತೀವಿ. ಅಥವಾ ನಾವೇ ನಿಮ್ಮ ಒಂದು ಮನವಿ ಕೊಟ್ಟಿದ್ದೀವಿ ಅಥವಾ ಆಕ್ಷೇಪಣೆ ಕೊಟ್ಟಿದ್ದೀವಿ, ನಮಗೆ ಒಂದು ಲಿಖಿತವಾಗಿ ಉತ್ತರ ಕೊಡಿ. ನಿಮ್ಮ ಭೂಮಿ ನಿಮ್ಮ ಒಪ್ಪಿಲ್ಲ, ನೀವು ಕೊಟ್ಟರೆ ನಾವು ತೊಗೋತೀವಿ, ನೀವು ಕೊಡಲ್ಲ ನಿಮ್ಮ ಭೂಮಿ ಬಿಡ್ತೀವಿ, ನಿಮ್ಮ ಜೆಎಂಸಿ ಮಾಡಲ್ಲ ಮತ್ತು ಭೂಸ್ವಾಧೀನ ಮಾಡ್ಕೊಂಡು ನಮ್ಗೊಂದು ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ನೀವು ಜೆಎಂಸಿ ಮಾಡಿಸೋದ್ರೆ ಸಂತೋಷ ಮಾಡಿ. ನಿಮಗೆ ಪೊಲೀಸ್ ಭದ್ರತೆ, ನಾವೇ ರೈತರಿಗೆ ಭದ್ರತೆ ಕೊಟ್ಟು ಅವ್ರ ಜಮೀನು ಭದ್ರತೆ ಕೊಟ್ಟು ಜೆಎಂಸಿ ಮಾಡಿಸ್ತೀವಿ, ನಾವು ಯಾರಿಗೂ ತೊಂದರೆ ಕೊಡಲ್ಲ. ಬಟ್ ಒಂದು ಲ್ಯಾಂಡ್ ಹೋದಾಗ 4 ಜನ ರೈತರಲ್ಲಿ ಮಧ್ಯೆ ಒಬ್ಬ ಕೊಟ್ಟು ಸುತ್ತ 3 ಜನ ಇದ್ದಾಗ ಅವ್ರು 3 ಜನಕ್ಕೂ ಇದನ್ನು ತೊಂದರೆ ಆಗುತ್ತೆ. ಹಂಗೆ ನಮ್ಗೆ ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ಜಿಲ್ಲಾಧಿಕಾರಿಯವರಿಂದ ಅಥವಾ ಜಿಬಿಡಿ ಆಯುಕ್ತನ ಉತ್ತರ ಕೊಟ್ಬಿಟ್ಟು ನೀವು ಜೆಎಂಸಿ ಮಾಡ್ಕೊಳ್ಳಿ. 11 ಗಂಟೆಗೆ ಪೊಲೀಸ್ ನಮ್ಮ ಡಿವೈಎಸ್ಪಿ ಶ್ರೀನಿವಾಸನ ಮತ ಬಂದಿದ್ರು. ಜೆಎಂಸಿ ಮಾಡೋಕ್ಕೆ ಒಪ್ಕೊಂಡಿರೋಂಥ ಕೆಲವರು ಜಮೀನು ಏನಿದ್ರೆ ಬಿಡದಿಯ ಮಂಡಲಹಳ್ಳಿಯಲ್ಲಿ ಸರ್ವೆಗೆ ರೈತರ ಅಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡಿದ್ರೆ ನಾವು ಅಧಿಕಾರಿಗಳಿಗೆ ಭದ್ರತೆಯನ್ನ ಕೊಡ್ತೇವೆ ಅಂತ ಹೇಳಿ ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಹೇಳಿಕೆ ನೀಡಿದ್ದಾರೆ. ಸರ್ವೆ ಬಗ್ಗೆ ಸರ್ಕಾರದಿಂದ ಏನು ನಿರ್ದೇಶನ ಬರುತ್ತೋ ಗೊತ್ತಿಲ್ಲ, ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೂ ರೈತರು ಹಲ್ಲೆಯನ್ನ ಮಾಡಿದ್ದಾರೆ, ಅಧಿಕಾರಿಗಳು ನೀಡುವ ದೂರಿನನ್ವಯ ಕೇಸನ್ನ ದಾಖಲಿಸಿಕೊಳ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ. ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರೋದು. ಇವತ್ತು ಏನಾದರೂ ಸರ್ವೆ ಕಾರ್ಯವನ್ನ ಮುಂದುವರಿಸಿದ್ರೆ ನಾವು ಅಲ್ಲಿಗೆ ಸೆಕ್ಯೂರಿಟಿಯನ್ನ ಕೊಡ್ತೀವಿ, ನಮ್ಮ ಸಿಬ್ಬಂದಿ ಮೇಲೂ ಕೂಡ ಈ ರೈತರು ಈಗಾಗಲೇ ಹಲ್ಲೆಯನ್ನ ಮಾಡಿದ್ದಾರೆ, ಅವರೇನಾದ್ರೂ ಕಂಪ್ಲೇಂಟ್ ಅನ್ನ ಕೊಟ್ರೆ ನಾವು ಅದಕ್ಕೆ ಕೇಸನ್ನ ದಾಖಲಿಸಿಕೊಳ್ತೇವೆ ಅಂತ ಹೇಳಿ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡ ಈಗಾಗಲೇ ಹೇಳಿಕೆಯನ್ನ ಕೂಡ ನಡೆದಿದ್ದಾರೆ. ನಿನ್ನೆ ನಡೆದಿದ್ದಂತಹ ಘಟನೆ ಏನಿತ್ತು ಅದು ಸಾಕಷ್ಟು ಚರ್ಚೆಗೆ ಈಗಾಗಲೇ ಗ್ರಾಸವಾಗಿದೆ. ಬೈರಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಂಡಲಹಳ್ಳಿ ಗ್ರಾಮದಲ್ಲಿ ಒಂದು 70 ಎಕರೆ 37 ಗುಂಟೆ ಜಮೀನನ್ನ ಭೂಸ್ವಾಧೀನಕ್ಕಾಗಿ ಗುರುತಿಸಲಾಗಿತ್ತು. ಮಂಡಲಹಳ್ಳಿಯಲ್ಲಿ 27 ಭೂಮಾಲೀಕರ ಪೈಕಿ 21 ಮಂದಿ ಮಾತ್ರ ಟೌನ್ಶಿಪ್ ಯೋಜನೆಗೆ ಈಗಾಗಲೇ ಭೂಮಿಯನ್ನ ಕೊಡಲು
ಒಪ್ಪಿಗೆ ಪತ್ರವನ್ನು ಕೂಡ ನೀಡಿದ್ರು. ಉಳಿದ ರೈತರು ಇದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ಹಾಗಾಗಿ ಒಂದು ಗಲಾಟೆ ಕೂಡ ಆಗಿತ್ತು. ರೈತ ಮುಖಂಡ ಕೂಡ ಈಗಾಗಲೇ ಹೇಳಿಕೆಯನ್ನು ನೀಡಿದ್ರು. ನೀವೇನಾದರೂ ಈ ಭೂಮಿಯನ್ನು ವಶಪಡಿಸ್ಕೊಳ್ತಾ ಇದ್ದೀರಾ, ನಮ್ಮ ಭೂಮಿಯನ್ನು ನಮಗೆ ಕೊಡ್ತೀರಾ ಅಂತ ಹೇಳಿದ್ರೆ ಒಂದು ಲಿಖಿತವಾಗಿ ನಮಗೆ ನೀಡಬೇಕು, ಒಂದು ಪತ್ರವನ್ನು ನೀಡಬೇಕು ಅಂತ ಹೇಳಿ ರೈತ ಮುಖಂಡ ಕೂಡ ಈಗಾಗಲೇ ಒತ್ತಾಯವನ್ನು ನೀಡಿದ್ರು. ಅದರ ಬೆನ್ನಲ್ಲೇ ಇದೀಗ ಶ್ರೀನಿವಾಸ ಗೌಡ ಹೇಳಿಕೆಯನ್ನು ನೀಡಿದ್ದಾರೆ. ಅವರೇನಾದರೂ ಕಂಪ್ಲೇಂಟ್ ಅನ್ನ ಕೊಟ್ರೆ ಅಂದ್ರೆ ಹಲ್ಲೆ ಮಾಡಿರುವವರ ವಿರುದ್ಧ ಯಾರಿಗೆ ಹಲ್ಲೆ ಮಾಡಿದ್ರು ಅವರು ಸಿಬ್ಬಂದಿಗಳಿರಬಹುದು, ಅಧಿಕಾರಿಗಳಿರಬಹುದು, ಯಾರೇ ಆದರೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ರೆ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ. ಜೊತೆಗೆ ಇವತ್ತು ಏನಾದರೂ ಸರ್ವೆ ಮುಂದುವರೆದ್ರೆ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳಿ ಹೇಳಿಕೆ ನೀಡಿದ್ದಾರೆ. ಅಲ್ಲ ನಾವು ಅಲ್ಲಿ ಮಾತಾಡ್ಬೇಕಾದ್ರೆ ಹಿಂದೆ ಬಂದು ಅಳ್ತೆ ಮಾಡ್ಬಿಟ್ರೆ ಅಲ್ಲ. ಇವತ್ತು ಒಂದು GBDA ವತಿಯಿಂದ JMC ಸರ್ವೆ ಆಗ್ತಿತ್ತು. ಆ ಸರ್ವೆಗೆ ಏನು ಲೋಕಲ್ ರೈತರುಗಳಿದ್ದಾರೆ ಮತ್ತು ಜೊತೆಗೆ ಹೊರಗಡೆಯಿಂದ ಬಂದಿರುವಂತಹ ರೈತರುಗಳಿದ್ದಾರೆ, ಅವರುಗಳೆಲ್ಲ ಏನು ಅಡ್ಡಪಡಿಸಿದ್ದಾರೆ. ಅದ್ರ ಬಗ್ಗೆ ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತೊಗೊಂಡಿದ್ದೀವಿ. ಒಂದು FIR ಕೂಡ ದಾಖಲೆ ಮಾಡಿದ್ದೀವಿ. ಫರ್ದರ್ ಏನು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆ ಪ್ರೊಟೆಸ್ಟ್ ಅವ್ರನ್ನ ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಬಟ್ ಅವರು ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಮನವೊಲಿಕೆಗೆ ಅವರು ಒಪ್ಪಿಲ್ಲ. ಅವ್ರದ್ದೇನು ಬೇಡಿಕೆಗಳಿದೆ ಅವರು ಹೇಳಿದ್ದಾರೆ. ಬಟ್ ಅದು ಕಾನೂನಿನ ಚೌಕಟ್ಟಿನಲ್ಲಿ ಇದೆಯೋ ಇಲ್ವೋ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಡಿಸಿಷನ್ ತೊಗೊಂಡು ಅವರು ಅದನ್ನು ತಿಳಿಸ್ಬೇಕಾಗಿರುತ್ತದೆ. ಇವತ್ತು ಒಂದು GBDA ವತಿಯಿಂದ JMC ಸರ್ವೆ ಆಗ್ತಿತ್ತು.